parcel from Meesho and the recipe is done. But yeah, ಈ ಥರ ಅರೇಂಜ್ ಮಾಡಿದ್ದೀನಿ. Hi guys, namaste, welcome to Being Shivani. So today's vlog is about just a random evening in my life. So my evenings are pretty chill and relaxed. Ashton yen overload of work athwa yeno iradilla. So it's more very relaxed. So yeah, I will just take you through my day. But before I start this vlog, before I thought of this, I just ate my evening fruit. See, we are not big on snacks. So ನಾವು ಈವ್ನಿಂಗ್ ಆದರೆ ಸ್ನ್ಯಾಕ್ಸ್ ಆರ್ ಕಾಫಿ ಟೀ ಏನಾದರೂ ಇರಬೇಕು ಅಂತ ನಾವೇನು ಅಂದ್ಕೊಳಲ್ಲ, ಬಿಕಾಸ್ ಐಮ್ ನಾಟ್ ದಟ್ ಪರ್ಸನ್. ಐ ಯೂಶ್ವಲಿ ಜಸ್ಟ್ ಸ್ಟಿಕ್ ಆನ್ ಟು ಲೈಕ್ ಬ್ರೇಕ್ಫಾಸ್ಟ್, lunch and dinner. So in between there is nothing, because morning I eat fruits, so I don't think throughout the day ಅದನ್ನ ಕನ್ಸ್ಯೂಮ್ ಮಾಡ್ತೀನಿ. ಇನ್ ಕೇಸ್ ನಾನು ಆಲ್ಮಂಡ್ಸ್ ಏನಾದರೂ ರಾತ್ರಿ ಸೋಕ್ ಮಾಡೋದು ಮರ್ತಿದ್ರೆ ಐ ಸೋಕ್ ಇಟ್ ಇನ್ ದ ಮಾರ್ನಿಂಗ್ and I take it in the evening. But today I finished it in the morning, so adila. But I ended up, of course, mango season, so I ended up eating mangoes. So that is something that I've eaten. So I just thought I'll just give that idea to you guys. Probably then I'll go on the terrace amma jote and just talk a little bit alli. We'll see if I can capture that. And apart from that, I have to shoot for my Insta, so I'm planning on doing that also, because other content shoot madbekittu. So probably I have to do that. And yeah, we'll show you like those little random bits that I'll be doing throughout the day. So you guys catch on with me. Guys, we got this parcel from Meesho. ನಾವೇನೋ ಚಿಕ್ ಬಾಕ್ಸಸ್ ಅಂತ ಆರ್ಡರ್ ಮಾಡಿದ್ರೆ ಬಾಕ್ಸ್ ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾನೆ. ಏನಿದೋ ಗೊತ್ತಿಲ್ಲ. ಏನು ಆರ್ಡರ್ ಮಾಡಿದ್ದು ಮಮ್ಮಿ? ಬ್ಯಾಂಗಲ್ ಬಾಕ್ಸ್. ಹೌದು, ಬ್ಯಾಂಗಲ್ ಬಾಕ್ಸ್. ಬಿಕಾಸ್ ಸ್ಟ್ಯಾಂಡ್ ನಮಗೆ ಇಡೋದು ಅದು ಸಪ್ರೇಟಾಗಿ ಇಷ್ಟ ಆಗಿಲ್ಲ. ಬಾಕ್ಸಸ್ ಆದರೆ ಸ್ಟ್ಯಾಕ್ ಮಾಡ್ಬೋದು ಅಂತ ಆರ್ಡರ್ ಮಾಡಿದ್ವಿ. ವಿಲ್ ಸಿ. ಬಟ್ ಮೀಶೋ ಅಲ್ಲಿ ಇಫ್ ಯು ಗೈಸ್ ಆರ್ ಆರ್ಡರಿಂಗ್, ಯು ಶುಡ್ ಸಿ ದ್ಯಾಟ್ ಅವ್ರು ಡೆಲಿವರಿ ಮಾಡೋದಂತೂ ದೇ ವಿಲ್ ಆರಾಮ್ಸೆ ಟೇಕ್ 1 ವಾರದ ಮೇಲೆ, ಅಟ್ಲೀಸ್ಟ್ ಅ ವೀಕ್. ಪರವಾಗಿಲ್ಲ, ದೊಡ್ಡದಾಗೇ ಇದೆ ಇದು. ಇಟ್ ಇಸ್ ಅ ಸೆಟ್ ಆಫ್ 4. ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಇಟ್ ಇಸ್ 1, ನಂಬರ್ 2, ನಂಬರ್ 3 ಆ್ಯಂಡ್ ನಂಬರ್ 4. ಇದು ಒಂದು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ವಿಲ್ ನೋ. The quality is not great, but ನಮಗೆ ಬ್ಯಾಂಗಲ್ಸ್ ಇಟ್ಕೊಳೋ ಡ್ಯೂರಬಿಲಿಟಿ ಇದ್ರೆ ಸಾಕು ಅಂತ ಆರ್ಡರ್ ಮಾಡಿದ್ವಿ. ಸಿ, ಇದನ್ನು ಫಿಕ್ಸ್ ಮಾಡ್ಬೇಕನ್ಸುತ್ತಲ್ಲ. ಹಾಂ, ಸೊ ಇಲ್ಲಿ ಈ ಥರ ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಜಸ್ಟ್ ದಟ್ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಇರುತ್ತೆ ಅಂತ. ಸೊ ಹಿಂಗೆ ಕಾಣುತ್ತೆ. ಆ್ಯಂಡ್ 4 ಸ್ಟ್ಯಾಂಡ್ಸ್ ಈ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಂಗಲ್ಸ್ ಲೇಯರ್ ಮಾಡ್ಕೋಬೋದು. ಸೊ ವಿಲ್ ಸಿ, ಇಟ್ಬಿಟ್ಟು ನಿಲ್ಲತಾ ಅವ್ರು ಹೇಗೆ ಅಂತ ನೋಡೋಣ. ಇಡುವಾಗ ಮತ್ತೆ ತೋರಿಸ್ತೀನಿ. ಅಪಾರ್ಟ್ ಫ್ರಮ್ ದ್ಯಾಟ್, ಇದನ್ನೂ ಆರ್ಡರ್ ಮಾಡ್ಕೊಂಡ್ವಿ. ದಿಸ್ ಇಸ್ ಫಾರ್ ಸಮಥಿಂಗ್ ದಟ್ಸ್ ಕಮಿಂಗ್ ಅಪ್. ಪಾಸ್ ಆಫ್ ಏನೋ ನಮಗೆಲ್ಲ ಗೊತ್ತಿಲ್ಲ ಏನು, ಬಟ್ ವಿಲ್ ಟ್ರೈ. ಇದನ್ನ ಗ್ಲಾಸ್ ಪೇಂಟಿಂಗ್, ಗ್ಲಾಸ್ ಕಲರ್ಸ್, ಇದು ಸೆಟ್ ಆಫ್ 10. ಸೊ ಇದನ್ನೂ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ವಿಲ್ ಸಿ. ಐಲ್ ಕ್ಯಾಚ್ ಯು ವೆನ್ ಐ ಆಮ್ ಸೆಟ್ಟಿಂಗ್ ದ ಬ್ಯಾಂಗಲ್ಸ್. This is a small planter area that we have outside the house. So ಇಲ್ಲಿ ಮಮ್ಮಿ ಏನೋ ಹೊರಗಡೆ ಹೋಗಬೇಕಾದ್ರೆ she once told me that ಇಲ್ಲಿ ಬಿಟ್ಟಿದೆ hibiscus and it looks very pretty. ಸೊ ಒಂದ್ಸತಿ ನೋಡಿಕೊಂಡು ಹಾಗೆ ನೀರು ಹಾಕ್ಬಿಟ್ಟು ಬಾ ಅಂತ ಹೇಳಿದ್ರೆ I just went there. ಹಾಗೆ ನೋಡಿಕೊಂಡು ಬೇರೆ ಗಿಡ ಎಲ್ಲ ಹೆಂಗಿದೆ ಅಂತ ನೋಡಿಬಿಟ್ಟು ಇದಕ್ಕೆ ನೀರು ಹಾಕೋಣ ಅಂತ. ಸೊ ಎಸ್, ಇದು ಹಾಗೆ ನೀರು ಹಾಕ್ಬಿಟ್ಟು and I just got this flower. Honestly, it is so satisfying that ನೀವು ನೆಟ್ಟು ಬೆಳೆಸ್ತಿರೋ ಗಿಡಗಳು ಹೂ ಬಿಡೋದು. ಸೊ yeah, I just watered it and I'm back. ಗೈಸ್, ನಮ್ಮ ಅಮ್ಮ ಅವರು ಈ ಥರ ಏನೋ ಮಾಡ್ಸೋಕೆ ಹೋದರು, ಪ್ಲ್ಯಾನ್ಸ್ಗೆಲ್ಲ ಇಡಬೇಕು ಅಂತ ಹೇಳಿಬಿಟ್ಟು. ಬಟ್ ಇದು ವರ್ಕ್ ಮುಗಿದೆ, ಆಲ್ಮೋಸ್ಟ್ ರಸ್ಟ್ ಹಿಡ್ದಿದೆ. ಬಟ್ ಒನ್ ಥಿಂಗ್ ಏನಂದರೆ ಎಲ್ಲ ರಿಯೂಸ್ ಮಾಡ್ತಿದ್ದಾರೆ. ಏನು ಮಮ್ಮಿ, ಏನಿದು ಪರಿಸ್ಥಿತಿ? ಎಲ್ಲ ರಸ್ಟ್ ಹಿಡಿಸ್ತಾ ಇದೆಯಾ? ಏನು ಮಾಡೋದು, ಕೆಲಸಗಾರ ಬರಬೇಕಲ್ಲ. ಕೆಲಸ ಅವ್ರು ಯಾಕೆ ಬರ್ತಾ ಇಲ್ಲ? ಬರಲ್ಲ ಅವರು. ಮಾಡೋಕ್ಕಾಗತ್ತೆ ನಾವು. ಅಯ್ಯೋ,
ಐ ಫೀಲ್ ಲೈಕ್ ವರ್ಕಿಗೆ ಎಷ್ಟು ಕೇಳ್ಕೋಬೇಕು ಅಂತ ಅಂದರೆ ಇದೊಂದು ಚಿಕ್ಕ ವರ್ಕ್ ಮುಗ್ಸಕ್ಕೆ ಇಷ್ಟೊತ್ತು ತಗೊತಿದ್ದಾರೆ. ಇದೇಂತಕ್ಕೆ ಮಾಡಿಸಿದ್ರಿ? ಇದೇನು ಟೇಬಲಾ ಇದು? ಸಿಟ್ಟಿಂಗ್ ಇದು ಟೇಬಲು, ಇದು ಸ್ಟೂಲ್ಸ್. ಇಕ್ಕಿದ್ರೆ ಅಲ್ಲಿ ಕುತ್ಕೊಂಡು ಟೀ ಕಾಫಿ ಹಾಂ, ಸ್ನ್ಯಾಕ್ಸು. ಓಕೆ. ಇದ್ರ ಮೇಲೆ ಬಂಡೆ ಬರಬೇಕು. ಬಂಡೆನಾ? ಗ್ರಾನೈಟ್ ಟೈಪ್. ಇದು ಆಲ್ಮೋಸ್ಟ್ ಎಲ್ಲ ರಿಯೂಸ್ ಅಲ್ಲ? ಇದಕ್ಕೊಂದಕ್ಕೆ ಮೆಟೀರಿಯಲ್ ತರಿಸಿದ್ದ? ಸ್ವಲ್ಪ ತರಿಸಿರೋದಷ್ಟೇ, ಬೇಕಾಗಿರೋ ಅಷ್ಟು. ಓಕೆ, ಮಿಕ್ಕಿದೆಲ್ಲ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಉಳ್ದಿರೋದೆ. ಎಲ್ಲ ಉಳಿದಿರೋದ್ರಲ್ಲಿ ಸರಿ ವೇಸ್ಟ್ ಆಗುತ್ತಲ್ಲ, ಅದು ತುಕ್ಕು ಹಿಡಿಯುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹಿಂಗೆ ಮಾಡಿಸ್ಬೇಕು. ಗೈಸ್, ಇದು ಪ್ಲಾಂಟರ್ ಬಾಕ್ಸಿಗೆ ಮಾಡಿಸಿದ್ದಲ್ಲ ನಾವು, ಎಕ್ಸ್ಟೀರಿಯರ್ ಪ್ಲಾಂಟರ್ ಬಾಕ್ಸ್ಗೆ. ಫ್ರಂಟಲ್ಲಿ ಇದು ಬೇಸಿಕ್ಲಿ ಫ್ರಂಟಲ್ ಪ್ಲಾಂಟರ್ ಬಾಕ್ಸ್ಗಂತ ಮಾಡಿಸಿ ಅದು ಅಲ್ಲಿ ಸೆಟ್ ಆಗದೆ ಇವಾಗ ಈ ಥರ ಸಿಟ್ಟಿಂಗು ಇದ್ರ ಮೇಲೆ ಏನೋ ಮಾಡ್ತಾರೆ ಅನಿಸುತ್ತೆ. ಸೊ ಈ ಥರ ಏನೋ ಮಾಡ್ತಿದ್ದಾರೆ. 2 ಡೇಸಿಂದ ಪೇಂಟ್ ಅವ್ರಿಗೆ ವೆಯ್ಟಿಂಗು, ಬಟ್ ಅವ್ರು ಬರ್ತಾ ಇಲ್ಲ. ನಾವೇ ಮಾಡಿಬಿಡೋಣ ಹೋಗ್ಲಿ. ನಾನು ಮಾಡ್ಬೋದು, ಪಪ್ಪ ಬೇಡ ಅಂತ. ಪಪ್ಪ ಬೇಡ ಅಂತಿದ್ದಾರೆ. ಅದಕ್ಕೆ ಸುಮ್ಮನೆ ಆಗೋದು, ಇಲ್ಲ ಅಂತಿದ್ರೆ ನಾನೇ ಮಾಡಾಕ್ತಾ ಇದ್ದೆ. ಹೌದು, ಅಲ್ಲಿನೂ ಇದೆ. ಅದೆಲ್ಲ ಪಾಟ್ಸ್ ಇಡೋಕ್ಕೆ ಅಲ್ಲ, ಕೆಳಗಡೆ ಅದು ಕೆಳಗಡೆ ಮನೆ ಮುಂದೆ ಪ್ಲಸ್ ಇಲ್ಲಿ ಬಾಲ್ಕನಿಗೆ ಪಾಟ್ಸ್ ಇಟ್ಕೊಳಕ್ಕೆ. ಓ, 2 ಒಂದು ಬರ್ತೀನಿ ಅಷ್ಟೇನಾ? ಇಲ್ಲಿಗೆ ಮಾಡಿಸಿಲ್ವಾ ನಾವು ಸಪ್ರೇಟಾಗಿ? ಸಪ್ರೇಟ್ ಅವೆರಡು, ಇಲ್ಲಿರೋವೆರಡು. ಓಕೆ, ಸೈಡ್ 2, ಅಲ್ಲಿ ಅದರಲ್ಲಿ ಒಂದು ಬರುತ್ತೀನಿ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಕೆಳಗಡೆ. ಓಕೆ. ವರ್ಕ್ ಮುಗಿಸಿದ್ರೆ ಇದೆಲ್ಲ ಕ್ಲೀನ್ ಮಾಡೋಣ ಅಂತ ವೇಟ್ ಮಾಡಿ 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 ಒಬ್ಬರೂ ಬರ್ತಾ ಇಲ್ಲ. 1 ತಿಂಗಳ ಮೇಲೆ ಆಯ್ತು ಅನಿಸುತ್ತೆ. ತಿಂಗಳ ಮೇಲೆ ಆಯ್ತು. ಲೈಕ್ 2 ದಿನ ಬರ್ತಾರೆ ಮತ್ತು ಬರಲ್ಲ, ಮತ್ತೊಂದು 10 ಸತಿ ಕಾಲ್ ಮಾಡಬೇಕು. ಪಾರ್ಟ್ಸ್ ಎಲ್ಲ ತೆಗೆದ ಮೇಲೆ ಇಕ್ಕಿದ್ರೆ ಒಂದೇ ಸಾರಿ ಕ್ಲೀನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆಗ್ತಾ ಇಲ್ಲ. ಬಟ್ ವೆದರ್ ಅಂತೂ ಸಖತ್ತಾಗಿರುತ್ತೆ. ದ ಸ್ಕೈ ಇಸ್ ಬ್ಲೂ. ಇಲ್ಲಿ ಫುಲ್ ಗಾಳಿ ಎಲ್ಲ ಸಖತ್ತಾಗಿರುತ್ತಲ್ಲ ಬಂದರೆ. ಈವ್ನಿಂಗ್ ಟೈಮ್ ಒಂದು ಸ್ವಲ್ಪ ಹೊತ್ತು ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ತಗೊಂಡು ಟೀ ತಗೊಂಡು ಇಲ್ಲಿ ಬಂದು ಕುತ್ಕೊಂಡು ಟೀ ಟೈಮ್ ಪಾರ್ಟಿ ಮಾಡ್ಕೋಬೋದು ಇದೆಲ್ಲ ಕ್ಲೀನ್ ಮಾಡಿದ್ರೆ. ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಹಾಕ್ಸಿದ್ವಿ ನಾವು. ಆಲ್ಮೋಸ್ಟ್ ಅದೇ ಪ್ಲ್ಯಾನ್ ಮೇಲೆ ಇದು ಹಾಕ್ಸಿದ್ವಿ. ಇದೆಲ್ಲ ಉಳ್ದಿರೋದಕ್ಕೆ ಎಕ್ಸ್ಟ್ರಾ ಸೆಟಪ್ ಮಾಡೋಣ ಅಂತ ಹಿಂಗೆ. ಓಕೆ ಮಾಮಿ. ಓ ಮಾಮಿ, ಹಾಯ್. ಏನು ಡಿನ್ನರ್ ಇವತ್ತು? ಗೊಜ್ಜು ಅವಲಕ್ಕಿ. ಗೊಜ್ಜು ಅವಲಕ್ಕಿ ನಮ್ಮ ಮನೇಲಿ ಮಾಡಲ್ಲ ಅಲ್ಲ. ಇದು ಎಲ್ಲಿಂದ ರೆಸಿಪಿ? ಈಗ ನಾನೇ ಓನ್ ರೆಸಿಪಿನಾ? ಓಕೆ ಓಕೆ. ಓನ್ ಅಂದ್ರೆ ಎಲ್ಲೋ ನೋಡಿರ್ತೀಯ, ಇನ್ಸ್ಪೈರ್. ಒಂದು 4 ವಿಡಿಯೋ ನೋಡ್ಬಿಟ್ಟು ಇವ್ರು ಒಂದು ಮಾಡ್ತಾರೆ ಗೈಸ್. ಅದಕ್ಕೊಂದು 4 ವಿಡಿಯೋ ನೋಡ್ತಾರೆ ಅಷ್ಟೇ. ಆಮೇಲೆ ಅವ್ರ ಟೆಕ್ನಿಕ್ಗಳು ಅವ್ರೇನೋ ಹಾಕ್ಬಿಟ್ಟು ಅದನ್ನೇನೋ ಮಾಡ್ತಾರೆ ಒಟ್ಟಿನಲ್ಲಿ. ಬಟ್ ಆನ್ ಅ ರಿಕ್ವೆಸ್ಟ್, ಬಿಕಾಸ್ ಈವ್ನಿಂಗ್ ವ್ಲಾಗ್ ನಡೀತಾ ಇದೆ. ಐ ವಾಸ್ ಶೂಟಿಂಗ್ ನನ್ನ ಈವ್ನಿಂಗ್ ಲೈಫ್ ಹೆಂಗಿರುತ್ತೆ ಅಂತ. ಸೊ ಇದ್ರದ್ದೊಂದು ಪಾರ್ಟ್ ಇಲ್ಲಿ ಬಂದ್ಬಿಟ್ಟು ಅನಾಯ್ ಮಾಡ್ತಿರ್ತೀನಿ, ಅಥವಾ ಏನು ಮಾಡ್ತಿದ್ಯಾ ಅನ್ಕೊಂಡು ಕೇಳ್ತಿರ್ತೀನಿ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮಮ್ಮಿ. ಎಸ್ ಮಾಮಿ, ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಇನ್ನ ಸ್ವಲ್ಪ ಇದೆ. ಇದು ತರಿಯಾಗಿ ರುಬ್ಕೋಬೇಕು. ಓಕೆ, ಫುಲ್ ಫೈನ್ ಪೌಡರ್ ಆಗಬಾರ್ದು. ಅದು ಯಾಕಂದ್ರೆ ಸ್ವಲ್ಪ ನೀರು ಹಾಕಿ ಇದು ಮಾಡ್ತೀವಿ. ಇದನ್ನ ಮಿಕ್ಸ್ ಪುಡಿ ಮಾಡಿದೀನಿ ನೋಡಿ. ಈ ತರ ತರಿ ಮಾಡ್ಕೋಬೇಕು. ಓಕೆ, ಇದು ಕ್ಲೀನ್ ಮಾಡ್ಕೊಳ್ಬೇಕು ಫಸ್ಟೇ ನೀಟಾಗಿ. ಯಾಕಂದ್ರೆ ಫಸ್ಟೇ ನಾನು ಕ್ಲೀನ್ ಮಾಡಿದ್ದೆ, ಅದಕ್ಕೆ ನಿಮಗೆ ಆಗಲೇ ತೋರಿಸಿಲ್ಲ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂತ ತುಂಬ ಹಾಕೋಬಾರ್ದು, ತುಂಬ ಇಲ್ಲ ಮೆತ್ತಗಾಗೋಗುತ್ತೆ. ಇದೇನಿದೆ ಹಿಟ್ಟು ತರ ಬರ್ಬೇಕಾ? ಪುಡಿ ಪುಡಿ ಬರಬೇಕು. ಬರೀ ಮಾಯಿಸ್ಟ್ ಮಾಡ್ಬೇಕು ನೀರು ಹಾಕಿ. ನೀರು ಹಾಕಿ ಸ್ವಲ್ಪ ಇದು ಮಾಡಬೇಕು, ನೆನೆಸೋ ಥರ. ಫುಲ್ ನೀರು ಹಾಕಿದ್ರೆ ತುಂಬ ಸಾಫ್ಟ್ ಆಗೋಗುತ್ತೆ. ಓಕೆ, ಫುಲ್ ನೀರು ಹಾಕ್ಬಿಟ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತೋರಿಸ್ತೀನಿ. ಬೇಕಂದ್ರೆ ಮತ್ತೆ ಒಗ್ಗರಣೆ ಹಾಕ್ಕೊತೀವಲ್ಲ, ಅವಾಗ ಸ್ವಲ್ಪ ಏನಾದರೂ ಇದು ನಿಮ್ಗೆ ಹಂಗೆ ಗಟ್ಟಿ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ಅವಾಗೂ ಹಾಕೋಬೋದಾ? ಸ್ವಲ್ಪ. ಓಕೆ, ಬರಲ್ಲ. ನಾವು ಇದನ್ನೇ ಓಟ್ಸಲ್ಲಿ ಮಾಡ್ಕೋಬೋದಲ್ವಾ? ಸೇಮ್ ಹಿಂಗೆ ಇರುತ್ತೆ. ಹೌದು. ನೋಡಿ, ಇವಾಗ ಮುಟ್ಕೊತಾ ಇದ್ರೆ ಪುಡಿ ಪುಡಿ ಆಗೋ ಥರ ಇದೆ. ಒಂದು ಸ್ವಲ್ಪ ಮಾಯಿಸ್ಟ್, ಬೇಸಿಕ್ಲಿ ಚೂರು ವಾಟರ್ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇದನ್ನು ನೆನೆಲಿಕ್ಕೆ ಬಿಟ್ಬಿಡ್ಬೇಕು. ಸ್ವಲ್ಪ ಇದು ಈ ವಾಟರಲ್ಲೇ ಇದಾಗುತ್ತೆ. ಸಾಕಿದು ಸೈಡ್ಗೆ ಇಟ್ಬಿಡೋಣ.
ಸ್ಟೆಪ್ 1 ಡನ್. ಆಯಿಲ್ಲು ಆಯಿಲ್ ಹಾಕೋಬೇಕು. ಸ್ವಲ್ಪ, ಯಾಕಂದ್ರೆ ಮತ್ತೆ ಆಯಿಲ್ ಬೇಕಾಗತ್ತೆ. ಓಕೆ. ಮತ್ತೆ ಆಯಿಲ್ಲು ಒಗ್ಗರಣೆಗೆ. ಇದು ಒಗ್ಗರಣೆ ಅಲ್ವಾ? ಇದು ಸಾಂಬಾರ್ ಪೌಡ್ರು. ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಸಾಲ್ಟ್, ಇದೇನಿದು? ಇದು ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರ್. ಇದು ಟ್ಯಾಮ್ರಿನ್ ಪಲ್ಪು. ಇದು ಬೆಲ್ಲ ನಿಮ್ಗೆ ಎಷ್ಟು ಬೇಕೋ, ಸ್ವೀಟ್ ಇಷ್ಟ ಆಗೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಸ್ಪೈಸಿ ಬೇಕನ್ನೋರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಓಕೆ. ಅರಿಶಿನ, ಸಾಲ್ಟು ಅಲ್ಲಿದೆ, ಆ ಕಡೆ ಇದೆ, ನಾನು ತೋರಿಸಿಲ್ಲ. ಸಾಲ್ಟ್ ಹಾಕೋದು. ಸೊ ಬೇಸಿಕ್ಲಿ 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸಾಲ್ಟ್ ಒಂದು ಜಾಯಿನ್ ಮಾಡ್ಕೋಬೇಕು ಇದಕ್ಕೆ. ಇವಾಗ ಇದಕ್ಕೆ ಸಾಂಬಾರ್ ಪೌಡ್ರು. ಡೈರೆಕ್ಟ್ ಆಯಿಲ್ ಅಲ್ಲ? ಓಕೆ. ಮತ್ತೆ ಹುಣಸೆ ಹಣ್ಣು ಹಾಕ್ಕೊಂತೀವಿ. ಓಕೆ. ಖಾರಕ್ಕೆ, ಮತ್ತೆ ಖಾರಕ್ಕೆ ಬೇಕು ನಿಮ್ಗೆ ಜಾಸ್ತಿ ಬೇಕು ಅಂದ್ಕೊಳ್ಳಿ, ಆವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೋಬೇಕಿದು, ಇಲ್ಲಾಂದರೆ ಸಿದೋಗುತ್ತೆ. ಫುಲ್ಲು ಇದರಲ್ಲೇ ಇಟ್ಕೊಂಡ್ಬಿಡಿ ಸ್ಲೋಲಿ. ಸಾಂಬಾರ್ ಪೌಡ್ರು ಒಂದು 2 ಸ್ಪೂನ್ಸ್ ಹಾಕ್ತಾ ಇದ್ದೀನಿ ನಾನು. ಖಾರ ನೋಡಿಕೊಂಡು, ಒಂದು ವೇಳೆ ಇಲ್ಲಿ ಖಾರ ಕಮ್ಮಿ ಆದರೆ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ಓಕೆ. ಇದು ಗ್ರೀನ್ ಚಿಲ್ಲೀಸ್ ಬೀಳಲ್ಲ. ಇದಾಯ್ತಾ? ಈಗ ಬೆಲ್ಲ ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ವೀಟ್ಗೆ ನಾನು ಇಷ್ಟ ಆಗ್ತಾ ಇದ್ದೀನಿ. ಓಕೆ. ಮತ್ತು ಟ್ಯಾಮ್ರಿಂಡ್ ಜ್ಯೂಸ್ ಸ್ಪೂನ್. ಇದು ಫುಲ್ ಆಯಿಲಲ್ಲಿ ಟ್ಯಾಮ್ರಿಂಡ್ ಹಾಕೋದು. ಇದು ಬೆಲ್ಲ ಎಲ್ಲ ಇದಾಗಿ ಸ್ವಲ್ಪ ಕರಗಬೇಕು ಬೆಲ್ಲ. ಟ್ಯಾಮ್ರಿನ್ ಎಷ್ಟು ಸಾಕಾ ಪಲ್ಪು? ಸಾಕು. ಇವಾಗ ಸಾಲ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು. ತುಂಬ ಜಾಸ್ತಿ ಆದರೆ ಮತ್ತೆ ಸಾಲ್ಟ್ ಇದಾಗುತ್ತೆ. ಇದು ಮತ್ತು ಅರಿಶಿನ ಸ್ವಲ್ಪ, ಸ್ವಲ್ಪ ಗಟ್ಟಿ ಬರಬೇಕು. ಬೆಲ್ಲ ಎಲ್ಲ ಸ್ವಲ್ಪ ಥಿಕ್ನೆಸ್. ಓಕೆ. ಸ್ವಲ್ಪ ರೈಸ್ ಮಾಡ್ಕೊಳ್ತೇನೆ. ಇದು ರೈಸ್ ಫ್ಲೇಮಲ್ಲೇ ಓಕೆನಾ? ಮೀಡಿಯಮ್ ಇದರಲ್ಲೇ. ತುಂಬ ಇದು ಮಾಡಿದ್ರೆ ಸೀದೋಗುತ್ತೆ. ಓಕೆ. ಈಗ ಇದು ಸ್ವಲ್ಪ ಥಿಕ್ನೆಸ್ ಆಗಿದೆ ಅಲ್ಲ, ಹಿಂಗೆ ಥಿಕ್ನೆಸ್ ಆಗಿದೆ ಅಲ್ಲ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನಿಸಿ ಇಲ್ಲಿ ನಾವು ಮಿಕ್ಸ್ ಮಾಡಿದ್ದೀವಲ್ಲ ಇದಕ್ಕೆ ಹಾಕ್ಬಿಡ್ಬೇಕು. ಇದು ಓಕೆ. ಇವಾಗ ಹಾಕಿದ್ದೀವಲ್ಲ ಇದರೊಳಗೆ ಇದನ್ನು ಕ್ಲೀನಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ. ಫುಲ್ ಬಿಸಿ ಇರುತ್ತಲ್ಲ, ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಆಗುತ್ತೆ. ಕಂಫರ್ಟಬಲ್ ಇರೋರು ಅಫ್ಕೋರ್ಸ್ ಕೈಯಲ್ಲೇ ಮಾಡ್ಕೋಬಹುದು, ಬಿಸಿ ಪರವಾಗಿಲ್ಲ ಅನ್ನೋರು ಸ್ವಲ್ಪ. ಇವಾಗ ಸ್ವಲ್ಪ ಆಯಿಲ್ ಮತ್ತೆ ಒಗ್ಗರಣೆಗೆ ಇಷ್ಟೊಂದು ಆಯಿಲ್ ಹಾಕಿದ್ಯಾ? ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡಬೇಕು. ಓಕೆ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕಿ, ನಿಮ್ಮಿಷ್ಟ ಕಡಲೆ ಬೀಜ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಕಡಲೆ ಬೀಜ ಜಾಸ್ತಿ ತಿಂತೀವಿ. ನಮ್ಮ ಮನೇಲಿ ಜಾಸ್ತಿ ತಿಂತೀವಿ, ಸೊ ನಾವು ಸ್ವಲ್ಪ ಜಾಸ್ತಿನೇ ಹಾಕೊತೀವಿ. ಅದನ್ನು ಫ್ರೈ ಮಾಡಿ. ಓಕೆ. ಕಡಲೆ ಬೀಜ ಇವಾಗ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡ್ಬೇಕು ಸಪ್ರೇಟ್. ಆ್ಯಕ್ಚುಲಿ ಕಡಲೆಬೇಳೆ ಎಲ್ಲ ಹಾಕಿ ಮಾಡ್ಬೋದು, ನಂಗೆ ಅದೇನೋ ಆ ಥರ ಇಷ್ಟ ಆಗಲ್ಲ. ನಿಮ್ಗೆ ಯಾಕೆ ಇಷ್ಟ ಆಗಲ್ಲ? ಅದು ಒಂದೊಂದು ಸಾರಿ ಈ ಕಡಲೆ ಬೀಜ ಹಂಗೆ ಇರುತ್ತೆ, ಗೊತ್ತಿಲ್ಲ ಏನೋ. ಇವಾಗ ಸಪ್ರೇಟ್ ಆಗಿ ಹಾಕೋಬೋದಲ್ಲ ಹಿಂಗಿದ್ರೆ? ಕಡಲೆ ಬೀಜ ಅಂದ್ರೆ ಇದು ಕಡಲೆಬೇಳೆ ಉರ್ದಾಲೆಲ್ಲ ಹಾಕದಾ? ಇವಾಗ ಹಾಕ್ತೀನಿ ಒಗ್ಗರಣೆಗೆ ಅದು. ಓಕೆ. ಕೆಲವರು ಅದ್ರ ಜೊತೆನೆ ಫ್ರೈ ಮಾಡ್ಬಿಡ್ತಾರೆ. ನಮಗೆ ಅದು ಇಷ್ಟ ಆಗಲ್ಲ, ಆ ಥರ ಇಷ್ಟ ಆಗಲ್ಲ. ಕಡಲೆ ಬೀಜ ಆಯ್ತು. ಇವಾಗ ಮದರ್ಸ್ ಟ್ಯಾಲೆಂಟ್ ಗೈಸ್, ಒಂದೇ ಪ್ಯಾನಲ್ಲಿ ಎಲ್ಲ ಮುಗಿಸ್ಬಿಡ್ತಾರೆ. ನಾವಾದ್ರೆ ಒಂದು 108 ಪ್ಯಾನ್ ಮಾಡಿಬಿಟ್ಟಿರ್ತೀವಿ. ಈಗ ಇದಕ್ಕೆ ಸಾಸಿವೆ, ಒಗ್ಗರಣೆ ಡಬ್ಬಿ, ಸಾಸಿವೆ ಆಯ್ತಾ. ಸ್ವಲ್ಪ ಉದ್ದಿನ ಬೇಳೆ. ಓಕೆ. ನಿಮಗೆ
ಇದು ಬೇಳೆ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಕಡಲೆಬೇಳೆ ಸ್ವಲ್ಪ, ಓಕೆ. ಜೀರಿಗೆ ಸ್ವಲ್ಪ ಸಾಕು. ಜೀರಿಗೆ ಸಾಕ? ನಂಗೆ ಸಾಕು. ಆಯ್ತಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ಲೇಮಲ್ಲಿ. ಕರಿಬೇವು ಹಾಕಲ್ಲ ಇದಕ್ಕೆ? ಕರಿಬೇವು ಮೆಣಸಿನ್ಕಾಯಿ ಮಾಡ್ತೀರಿ ಅನ್ಸುತ್ತೆ. ಇಲ್ಲ ಸ್ವಲ್ಪ ಫ್ರೈ ಆಗಿ. ಓಕೆ, ಗುಡ್ ಫಾರ್ ಡೈಜೆಷನ್. ಸ್ವಲ್ಪ ಓ ಮೈ ಗಾಡ್, ದೂರ ಹೋಗೋಣ. ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಮೆಣಸಿನ್ಕಾಯಿ. ಒಗ್ಗರಣೆ ರೆಡಿ. ಮುಗಿತು. ಇದನ್ನು ತೆಗೆದು ಆಫ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗೆ ಮಿಕ್ಸ್ ಮಾಡಿ ಹಿಂಗೆ ಹಾಕಿದ್ಮೇಲೆ ಸ್ಮೆಲ್ ಚೆನ್ನಾಗಿ ಬರ್ತದೆ. ಚೆನ್ನಾಗಿರುತ್ತೆ ಹಿಂಗೆ ಸ್ಮೆಲ್. ಕಡಲೆ ಬೀಜ ಮೇಲಿಂದ ಹಾಕೊಂಡ್ರೆ ಮೇಲೆ. ಓಕೆ, and mix it. ಎಲ್ಲ ಮಿಕ್ಸ್ ಮಾಡಿ. And the recipe is done. Dinner is ready. ಸೊ ನಮ್ಮ ಡಿನ್ನರ್ ಇಸ್ ರೆಡಿ. ಯೂಶ್ವಲಿ ಡಿನ್ನರ್ 7:30 ಹಂಗೆ ತಿಂತೀವಿ, ಬಟ್ ಇವತ್ತು 8 ಆಗಿದೆ ಬಿಕಾಸ್ ಅಮ್ಮ ಶಾಪಿಗೆ ಹೋಗ್ಬಿಟ್ಟು ಬಂದರು. ಸೊ ಹಾಗೆ ಬಂದು ಮಾಡಿದ್ದಕ್ಕೆ ಇಟ್ಸ್ ಲಿಟಲ್ ಬಿಟ್ ಹಾಫ್ ಆನ್ ಅವರ್ ಲೇಟ್. ಬಟ್ ಯೂಶ್ವಲಿ ನಮ್ಮ ಮನೇಲಿ ದರ್ ಇಸ್ ಅ ಸ್ಟ್ರಿಕ್ಟ್ ನೋ ಟು ಲೇಟ್ ನೈಟ್ ಸ್ನ್ಯಾಕಿಂಗ್ ಆ್ಯಂಡ್ ಆಲ್ ಆಫ್ ದಟ್. ವೆರಿ ರೇರ್ ಯಾರಾದರೂ ಬಂದರು ಅವಾಗ ಆರ್ಡರ್ ಮಾಡ್ಕೊಂಡು ತರಿಸಿದ್ರೆ ಬಿಟ್ಟರೆ ವಿ ಆರ್ ವೆರಿ ಅರ್ಲಿ ಆನ್ ಡಿನ್ನರ್. ಸೊ ಯಾ, ಲೆಟ್ಸ್ ಹ್ಯಾವ್ ಡಿನ್ನರ್ ಆ್ಯಂಡ್ ಕ್ಯಾಚ್ ಅಪ್. ನೀವೇ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಟೇಸ್ಟು. ಈಗ ಮಾಡಿದ್ದು ನೀವೇ ಹೇಳೋದು, ನಿಜ ಹೇಳಿ. ಚೆನ್ನಾಗಿದೆಯಾ? ಸೂಪರ್. ಫಸ್ಟ್ ಅಟೆಂಪ್ಟೇ ಚೆನ್ನಾಗಿದೆಯಾ? ಓಕೆ. ಸೊ ಎಸ್, ಚೆನ್ನಾಗಿದೆ ಅಂತೆ. ಯು ಗೈಸ್ ಆಲ್ಸೋ ಟ್ರೈ. ಆ್ಯಂಡ್ ಯಾ, ಇವಾಗ ನಾವು ಡಿನ್ನರ್ ಫಿನಿಶ್ ಮಾಡ್ತೀವಿ. ಮಾಡಿ ನೋಡು. ನಾನು ವಿಡಿಯೋ ಮಾಡ್ತಿದ್ದೀನಿ ಹೆಂಗೆ ಟೇಸ್ಟ್ ಮಾಡಲಿ. ರಿಯಲಿ ಗುಡ್. ಐ ಥಿಂಕ್ ನಂಗೆ ಆ ಅವಲಕ್ಕಿಗಿಂತ ಇದೇ ಇಷ್ಟ ಆಯಿತು ಜಾಸ್ತಿ. ನೀವೊಂದ್ಸಾರಿ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮ್ಗೊಂದು ಸ್ವಲ್ಪ ಟ್ಯಾಂಗಿ ಸ್ಪೈಸಿ ಎಲ್ಲ ಇದೆ. ಫ್ಲೇವರ್ಸ್ ರಿಯಲಿ ಟೇಸ್ಟಿ. ಐ ಆಮ್ ಜೆನ್ಯೂನ್ಲಿ ಟೆಲಿಂಗ್, ಸುಮ್ಮನೇನೂ ಅಲ್ಲ. ಸೊ ಡೆಫಿನೆಟ್ಲಿ ಇನ್ನೂ ಮಾತ್ರ ಟ್ರೈ ಮಾಡಿ. ಆ್ಯಂಡ್ ಅಲಾಂಗ್ ವಿತ್ ದಿಸ್ ವಾಟ್ ಡು ವಿ ವಾಚ್? ಐ ಪಿ ಎಲ್ ಸೀಸನ್ ಮುಗಿಯೋವರೆಗೂ ಅದೊಂದು ಇರುತ್ತೆ. ಸೊ ಅಫ್ಕೋರ್ಸ್ ಇವತ್ತು ನಮ್ಮ RCB ಮ್ಯಾಚ್ ಇಲ್ಲ ಅಂದರು, ಬೇರೆ ಟೈಮ್ ಪಾಸ್ ತಿನ್ನುವಾಗ ಏನೋ ಒಂದು ಮಾಡಬೇಕು. ಸೊ ಮಾತಾಡಿಕೊಂಡು ನೋಡಿಕೊಂಡು ಆ್ಯಂಡ್ ದೆನ್ ಐಲ್ ಕ್ಯಾಚ್ ಯು ಗೈಸ್. ಓಕೆ, ಬಾಯ್ ಫಾರ್ ನೌ. ಬಾಯ್. ಸೊ ಈಗ ಆಫ್ಟರ್ ಆ ಡಿನ್ನರ್ ಏನು ಮಾಡ್ತಿದ್ದೀವಿ ಅಂತ ಅಂದರೆ, ಅಲ್ಲಿ ಸಿಕ್ಕಿದ ಬಾಕ್ಸಸ್ ಆರ್ಡರ್ ಮಾಡಿದ್ವಲ್ವಾ, ಬ್ಯಾಂಗಲ್ ಬಾಕ್ಸಸ್ಸು. ಸೊ ಈ ಬಾಕ್ಸಸ್ಗೆ ಬ್ಯಾಂಗಲ್ಸ್ನ ಹಾಕ್ತಾಯಿದ್ದೀವಿ. ಯಾವ ಕಂಡೀಷನಲ್ಲಿತ್ತು ಬ್ಯಾಂಗಲ್ಸ್ ಮುಂಚೆ ಅಂದರೆ, ಇದು ತೋರ್ಸಮ್ಮ, ಹಂಗೆ ಎತ್ಬಿಟ್ಟು ತೋರಿಸು. ಫುಲ್ ಕ್ಲಮ್ಸಿ ಇತ್ತು. ಅಂದರೆ ಐ ಟ್ರೈ ಟು ಆರ್ಗನೈಸ್, ನಂಗೆ ಈ ಥರದ್ರಲ್ಲೆಲ್ಲ ಇಡೋಕ್ಕೆ ಇಷ್ಟ ಆಗೋದಿಲ್ಲ. ಬಟ್ ಇಟ್ ವಾಸ್ ಓವರ್ಫ್ಲೋಯಿಂಗ್ ಅಟ್ ಅ ಪಾಯಿಂಟ್. ಇದೆಲ್ಲ ಗ್ಲಾಸ್ ಬ್ಯಾಂಗಲ್ಸೇ, ಇಫ್ ಯು ಗೈಸ್ ಕ್ಯಾನ್ ಸಿ. ಇದು ತುಂಬಿ ಆ ಹ್ಯಾಂಗರ್ಸ್ ತೋರಿಸಿ, ಕ್ಲಾಸಿಕ್ ಟೆಕ್ನಿಕ್. ನಮ್ಮಮ್ಮ ಯಾವಾಗಲೂ ಈ ಥರ ಹಾಕ್ಕೊಳ್ರಮ್ಮ ಅಂದಿದ್ದು ಇದರಲ್ಲೇ ಇಟ್ಟಿದ್ವಿ. ಇದೆ ಈ ಥರ ಲೈಕ್ ಇಷ್ಟೊಂದು ಬ್ಯಾಂಗಲ್ಸ್ ಈ ಥರ ಹ್ಯಾಂಗರ್ಸ್ಗೆ ಹಾಕ್ಕೊಂಡು ಇಲ್ಲಿಂದ ಇದು ಓಪನ್ ಆಗುತ್ತೆ, ಹೀಗೆ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ವಿ ಆರ್ ರಿಯಲೈಸ್ಡ್ ಬೇಕು ಆರ್ಗನೈಸರ್ಸ್, ಇದು ನಡೀತಾ ಇಲ್ಲ ಕೆಲಸ, ಎಲ್ಲ ತುಂಬೋಗ್ಬಿಟ್ಟಿದೆ ಅಂದ್ಬಿಟ್ಟು ನಾವು ವಿಲ್ ಜಸ್ಟ್ ಸಿಟ್ ಡೌನ್ ಆ್ಯಂಡ್ ಆರ್ಗನೈಸ್ ದ ಬ್ಯಾಂಗಲ್ಸ್. ಗೈಸ್ 1 hour ಲೇಟರ್ ಇದೆಲ್ಲ ಡಿಸ್ಕಾರ್ಡ್ ಮಾಡಿರೋ ಬ್ಯಾಂಗಲ್ಸ್ ಫುಲ್ಲಾಗಿ. ಆ್ಯಂಡ್ ಇಲ್ಲಿ ಇಷ್ಟು ಬಾಕ್ಸಲ್ಲಿ ಮಮ್ಮಿಗೆ ಒಂದೇ ಬಾಕ್ಸ್ ಬಂತು. ವಿಲ್ ಹ್ಯಾವ್ ಟು ಆರ್ಡರ್ ಮೋರ್. ಬಟ್ ಯಾ, ಈ ಥರ ಅರೇಂಜ್ ಮಾಡಿದ್ದೀನಿ. ಮಮ್ಮಿದೇನೋ ಒಂದು ಸ್ವಲ್ಪ ಹಂಗೆ ಮಾಡಿದ್ವಿ. ಇಲ್ಲಿ ವೆಲ್ವೆಟ್ ಬ್ಯಾಂಗಲ್ಸ್ ಆ್ಯಂಡ್ ಇಲ್ಲಿಂದ ಫುಲ್ ಗ್ಲಾಸ್ ಬ್ಯಾಂಗಲ್ಸೇ ಇಟ್ಟಿದ್ದೀನಿ. ಇದು
ಆ್ಯಂಡ್ ಇಲ್ಲಿ ಗ್ರೀನ್ ಕಲರ್ ಗ್ಲಾಸ್ ಬ್ಯಾಂಗಲ್ಸ್, ಫುಲ್ ಗ್ರೀನ್. ಆ್ಯಂಡ್ ಇಲ್ಲಿ ದೇರ್ ಆಲ್ ಲೈಕ್ ಯಾವುದಾದ್ರು ಪಾರ್ಟಿ ವೇರ್ಗೆ ಥರ ಗೋಲ್ಡನ್, ಸಿಲ್ವರ್, ಕಲರ್ಡ್ ಬ್ಯಾಂಗಲ್ಸ್ ಈ ಥರ ಸೆಗ್ರಿಗೇಟ್ ಮಾಡಿದ್ದೀನಿ. ಸೊ ಐ ಫಿಲ್ಟರ್ಡ್ ಇಟ್ ಡೌನ್ ಟು ದೀಸ್ ಮೆನಿ. ಆ್ಯಂಡ್ ಇನ್ನೂ ಇದೆ, ಸೊ ವಿಲ್ ಹ್ಯಾವ್ ಟು ಆರ್ಡರ್ ಲೈಕ್ 4 more boxes ಆ್ಯಂಡ್ ವಿಲ್ ಸಿ. ಹಲೋ ಗಾಯ್ಸ್, ಸೊ ಯಾ ಆಲ್ಮೋಸ್ಟ್ ಎಲ್ಲ ವರ್ಕ್ ಫಿನಿಶ್ ಆದಂಗೆ, ಬಟ್ ಐ ಹ್ಯಾವ್ ಟು ಸ್ಟಿಲ್ freshen up, change the outfit, cleanse my face, do like a normal very simple night care routine. And then sometimes I have a habit of writing down what happens in the day, like a gratitude journal. But do I do that all the time? No, I practice ನಾನು ತಗೋಬೇಕು. But sometimes, mostly when I'm having a very bad day, when I have a lot of negative thoughts, I write it down. So if that's helpful for anybody, follow, but it was helpful for me. Apart from that, I am trying to make a habit of it, ಯಾವಾಗಲೂ ಮಾಡೋದನ್ನ, ಯಾವಾಗಲೂ ಬರೆಯೋದನ್ನ, but I'm still trying to, so adna will improve. But apart from that, that's it. So I'll just change, write it down, and then wear a nightwear and just go to sleep because I'm very tired. So yes, that's all for today, you guys. That's all for this vlog. I think it's been already a pretty lengthy vlog. So yeah, if you guys do like this vlog, don't forget to like, share and subscribe to my channel. Lots of love. Bye guys.